ಹೀಗೆ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರುವ ಯುವಕ ಯುವತಿಯರು, ತಮಟೆ, ಡಿಜೆ, ವಿವಿಧ ಬಗೆಯ ಸೌಂಡ್ಸ್ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ನಗರದಲ್ಲಿ. ಕಳೆದ 3 ದಿನಗಳ ಹಿಂದೆ ಪ್ರಾರಂಭವಾದ ಶೋಭಾಯಾತ್ರೆ ಮೊದಲು ಬೈಕ್ ರ್ಯಾಲಿ ಮೂಲಕ ಪ್ರಾರಂಭವಾಯಿತು. ಬೈಕ್ ರ್ಯಾಲಿಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದರು. 2ನೇ ದಿನ ಸೀತಾರಾಮ ಕಲ್ಯಾಣೋತ್ಸವ ಮಾಡಲಾಯಿತು. 3 ದಿನಗಳಿಂದಲೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಕೇಸರಿ ಹಬ್ಬ ಅಂತಲೇ ಹೇಳಬಹುದಾದ ನಮ್ಮ ವಿಜೃಂಭಣೆಯಾದ 3 ದಿನದ ಕಾರ್ಯಕ್ರಮ ನಡೀತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಇನ್ನು ಬರ್ತಾರೆ, ಇನ್ನು ಡ್ಯೂಟಿಗಳಿಗೆ ಹೋಗಿರೋರು ಕೂಡ ಬರ್ತಾರೆ. 28ನೇ ತಾರೀಕು ಬೈಕ್ ರ್ಯಾಲಿ ನಡೆದಿದೆ. 29ನೇ ತಾರೀಕು ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿದೆ. ಮತ್ತು ಇವತ್ತಿನ ದಿನ ಏನು ಈ ದಿನ ಕೇಸರಿ ಹಬ್ಬ ನಡೀತಿದೆ, ಶೋಭಾಯಾತ್ರೆ ನಮ್ಮ ಮೆರವಣಿಗೆ ಮಾಡಿಸ್ತಾ ಇದ್ದೀವಿ. ತುಂಬ ಅದ್ದೂರಿಯಾಗಿ ನಡೀತಿದೆ ಅವ್ರದ್ದು. ಇನ್ನು ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೂ ಬರಬೇಕು, ಲಕ್ಷಾಂತರ. ಹೋದ ಸಾರಿ 1 ಲಕ್ಷ ಆಗಿದೆ, ಈ ಸಾರಿ 2 ಲಕ್ಷ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಇನ್ನೂ ತುಂಬ ಬರ್ತಾರೆ. ಸೊ ಎಲ್ಲರಿಗೂ ನಾನು ಈ ನಿಟ್ಟಿನಲ್ಲಿ ಕೃತಜ್ಞತೆ ಹೇಳ್ತೀನಿ. ಯಾಕಂದ್ರೆ ದಿನ ಕೊನೆಯ ದಿನ ಆದ್ದರಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿ ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಹೊರಟು ತಾಲೂಕು ಕಚೇರಿ, ಸೌಂದರ್ಯ ಮಹಲ್ ಸರ್ಕಲ್ ಸೇರಿ ಒಟ್ಟು 10 ಕಿಲೋಮೀಟರ್ಗೂ ಹೆಚ್ಚು ರ್ಯಾಲಿ ನಡೆಯಿತು. ಈ ವೇಳೆ ಡಿಜೆ ಸೌಂಡ್, ಯುವಕ ಯುವತಿಯರು ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ರ್ಯಾಲಿ ಮುಗಿದ ನಂತರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ರಾವಣ ದಹನ ಮಾಡಲಿದ್ದಾರೆ. ಅಲ್ಲದೆ ಈ ಬಾರಿ ವಿಶೇಷವಾಗಿ ರಾಮನ ಜೀವನ ಚರಿತ್ರೆ ಸಾರುವ ಚಿತ್ರವನ್ನು ಲೇಸರ್ ಲೈಟ್ ಮೂಲಕ ಜನರಿಗೆ ಸಾರಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಚಾಲನೆ ಕೊಟ್ಟರು. ಮೊದಲನೇ ದಿನ ವಾಹನ ಜಾಥಾ, 2ನೇ ದಿನ ಪೂಜಾ ಹೋಮ ಹವನಗಳನ್ನ ಮಾಡ್ತಾ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ 2ನೇ ದಿನದಲ್ಲಿಟ್ಟು 3ನೇ ದಿನ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿ 2ನೇ ಕಾರ್ಯಕ್ರಮವಾಗಿದ್ದು, ಈ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಪ್ರಪ್ರಥಮವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಹಾಗೂ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವ ಸಲುವಾಗಿ 1 ಲಕ್ಷ ಜನಕ್ಕೂ ಹೆಚ್ಚಿನಂತೆ ಸಂಖ್ಯಾಬಲವನ್ನು ನಾವು ಇಂದು ದೊಡ್ಡಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕ್ರಮದ ಸಹಯೋಗದೊಂದಿಗೆ ನಾವು ನೆರವೇರಿಸ್ತಾ ಇದ್ದೇವೆ. ಎಲ್ಲ ಹಿಂದೂಗಳು ಒಂದಾಗಿ ಇವತ್ತು ನಾಡ ಹಬ್ಬ ಥರ ನಾವು ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗ ದಳ ವತಿಯಿಂದ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೂ ಸಮಾಜದ ಒಗ್ಗಟ್ಟನ್ನು ನೋಡಿಸ್ಬೇಕು, ವಿರೋಧಿಗಳಿಗೂ ನೋಡಿಸ್ಬೇಕು ಮತ್ತು ಹಿಂದೂ ಸಮಾಜ ಶಕ್ತಿಯನ್ನು ಹಿಂದೂ ಸಮಾಜಕ್ಕೂ ನೋಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಶ್ರೀರಾಮ ಶೋಭಾಯಾತ್ರೆಯನ್ನು ಶುರು ಮಾಡಿರತಕ್ಕಂಥದ್ದು. ಕಳೆದ 3 ವರ್ಷಗಳಿಂದ 3 ದಿನದ ಉತ್ಸವವಾಗಿ ರಾಮೋತ್ಸವ ಅನ್ನುವಂಥ ಹೆಸರಿನಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವರ್ಷವೂ ಕೂಡ ಜೂನ್ 28, 29, 30 ಕಾರ್ಯಕ್ರಮ ಇತ್ತು. 28 1,500ಕ್ಕಿಂತ ಹೆಚ್ಚು ವಾಹನಗಳ ಒಂದು ವಾಹನ ಜಾಥಾ ಇತ್ತು. 29 8 ಥರದ ಹೋಮಗಳು ಮತ್ತು ಸೀತಾರಾಮರ ಕಲ್ಯಾಣೋತ್ಸವವನ್ನು ಕೂಡ ನಿನ್ನೆ ಯಶಸ್ವಿಯಾಗಿ ನಡೆಸಿ ಇವತ್ತು 30ನೇ ತಾರೀಕು ಬೃಹತ್ ಶ್ರೀರಾಮರ ಶೋಭಾಯಾತ್ರೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ರಾಮ, ಹನುಮ, ಈಶ್ವರ ಈ ರೀತಿಯಾದಂಥ ಟ್ಯಾಬ್ಲೋಗಳ ಮುಖಾಂತರ, ಧ್ವನಿವರ್ಧಕ ಮತ್ತು ವಾದ್ಯಗೋಷ್ಠಿಗಳ ಮುಖಾಂತರ ಬೃಹತ್ ಶೋಭಾಯಾತ್ರೆಯನ್ನು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವಿ. ಹಿಂದೂ ಸಮಾಜ ಒಂದು ಸತಿ ಗುಂಪು ಸೇರಿದ್ರೆ ಆ ಗುಂಪು ಯಾವ ರೀತಿಯ ಸಂಖ್ಯೆಯಲ್ಲಿರ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ವಿರೋಧಿಗಳಿಗೆ ನೋಡಿಸ್ಬೇಕು ಅನ್ನೋ ಕಾರಣಕ್ಕೂ ಕೂಡ ಈ ಒಂದು ಶೋಭಾಯಾತ್ರೆಯಾಗಿದೆ. ಮತ್ತು ಹಿಂದೂ ಸಮಾಜ ಸಾಮಾಜಿಕ ಕಾರ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯದಲ್ಲಿ ಒಗ್ಗಟ್ಟಿನಲ್ಲಿ ಪಾಲ್ಗೊಳ್ಳಬೇಕು. ಹಾಗಾಗಿ ಈ ರೀತಿಯ ಒಗ್ಗಟ್ಟಿನ ಕಾರ್ಯಕ್ರಮಗಳನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಶುರುವಾಗಿದೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ, ತೇರಿನ ಬೀದಿ ಮಾರ್ಗವಾಗಿ ವಾಪಸ್ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯ ಮಾರ್ಗವಾಗಿ ತಾಲೂಕು ಆಫೀಸ್ ಹತ್ರ ಬಂದು ಇದಾದ ನಂತರ ಮತ್ತೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಈ ಬಾರಿಯ ವಿಶೇಷ ಕಾರ್ಯಕ್ರಮ ಶ್ರೀರಾಮ ಕಥೆಯ ಒಂದು ಲೇಸರ್ ಶೋವನ್ನು ಸಮಾಜಕ್ಕೆ ನಾವು ನೋಡಿಸ್ತಾ ಇದ್ದೀವಿ. ಅದಾದ ನಂತರ ಬೃಹತ್ ರಾವಣನ ದಹನ ಮಾಡಿ ಆಕರ್ಷಕ ಪಟಾಕಿ ಸಿಡಿಸುವ ಮುಖಾಂತರ ಕಾರ್ಯಕ್ರಮಗಳಿಗೆ ಅಧಿಕೃತವಾದಂಥ ಮುಕ್ತಾಯವನ್ನು ಆಡ್ತೀವಿ ನಾವು.
ಈಗ ಉಡುಪಿಯಿಂದ ಪ್ರಮುಖ ವಾಗ್ಮಿಗಳಾಗಿ ಭಾಷಣಕಾರರಾಗಿ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಅವರು ಬಂದಿದ್ದಾರೆ. ಹಿಂದೂ ಮುಖಂಡರು ಕೂಡ ಹೌದು, ಅವರು ಮತ್ತು ಪತ್ರಕರ್ತರಾಗೂ ಕೂಡ ಕೆಲಸ ಮಾಡಿದರು. ಈಗ ಉತ್ತಮ ವಾಗ್ಮಿಗಳು ಅವರು ಕೂಡ ಬಂದಿದ್ದಾರೆ. ಮತ್ತು ಸ್ಥಳೀಯ ಶಾಸಕರಾದಂಥ ಧೀರಜ್ ಮುನ್ರಾಜುರವರು ಮತ್ತು ನಮ್ಮ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಪಕ್ಷಗಳ ನಾಯಕರು, ಸಂಘಟನೆಗಳ ನಾಯಕರು, JDSನ ಜಿಲ್ಲಾಧ್ಯಕ್ಷರಾದಂತಹ ಮುನೇಗೌಡರು ಕೂಡ ಬಂದಿದ್ದಾರೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಅವರು ಬರೋದಲ್ದಿರ ಅವ್ರ ಕಡೆಯಿಂದ ಒಂದು ತಾಯಿ ಭುವನೇಶ್ವರಿ ರಥವನ್ನು ಕೂಡ ಈ ಸತಿ ಕಳಿಸ್ಕೊಂಡು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಮಾಜ, ಪಕ್ಷ ಮತ್ತು ಜಾತಿ ಭೇದದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಯಾವ ರೀತಿಯ ಭೇದ ಭಾವನೂ ಇಲ್ಲ. ಯಾರು ಹಿಂದೂ ಅಂತ ಹೇಳ್ಕೊಳ್ತಾನೆ ಅಂಥವ್ರೆಲ್ರಿಗೂ ಕೂಡ ಈ ಸತಿ ನಾವು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡಿದ್ವಿ. ಒಟ್ಟಾರೆ ಬಜರಂಗದಳ ಕಾರ್ಯಕರ್ತರು ಹೆಚ್ಚು ಇರುವ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇಂದು ಭರ್ಜರಿ ಶೋಭಾಯಾತ್ರೆ ನಡೆಯಿತು. ಹಿಂದೂ ಸಮಾಜ ಒಗ್ಗೂಡಿಸಲು ಈ ಕಾರ್ಯಕ್ರಮ ಅನುಕೂಲ ಆಗುತ್ತದೆ ಎಂಬುದು ಕಾರ್ಯಕ್ರಮ ಆಯೋಜಕರ ಅಭಿಪ್ರಾಯ.